ನನ್ನ ಸರೋಜಾನೇ ನನ್ನ ಸಂತೋಷ, ನನ್ನ ಸರೋಜಾನೇ ನನ್ನ ಸುಖ, ನನ್ನ ಸರೋಜಾನೇ ನನ್ನ ಶಕ್ತಿ, ನನ್ನ ಉಸಿರು. ಅವಳೇ ನನ್ನ ಸರ್ವಸ್ವ. ನಾನ್ ನಿಮ್ಗಳಿಗೆ ಮಾಡಿದ ಪಾಪಕ್ಕೆ ಪರಿಹಾರವಾಗಿ ನಿಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸರೋಜಾ, ವಿಜಯ್, 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 ಸರೋಜಾ, ವಿಜಯ್. ಆ ಚಂಡಾಲುಡಿ ನೀನ್ ಯಾವತ್ತೂ ಮುಗಿಸ್ತಿದ್ರು. ಆದ್ರೆ ನನಗೊಬ್ಬ ತಂಗಿ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಪ್ರತಿ ಕ್ಷಣ ಅವ್ರು ಹೇಳಿದ ಕೆಲಸನೆಲ್ಲ ಮಾಡ್ತಾ ನಾನ್ ನಿನ್ ಪ್ರಾಣ ಕಾಪಾಡ್ದೆ. ರಶ್ಮಿ, ಈ ಶಿವಪ್ರಸಾದ್ ರಾಯರು ಊರಿಗೆ ದೊಡ್ಡ ಮನುಷ್ಯರಾಗಿದ್ದು ಯಾಕಿಂತ ಅನ್ಯಾಯ ಎಲ್ಲ ಮಾಡ್ತಿದ್ದಾರೆ? ಶಿವಪ್ರಸಾದ್ ರಾಯರು ಏನು ನಡೆಯುವುದಿಲ್ಲ. ಅವ್ರ ಮೇಲೆ ಇನ್ನೊಬ್ಬ ಬಾಸ್ ಇದ್ದಾರೆ. ಅವ್ರು ಹೇಳಿದ ಹಾಗೆಲ್ಲ ನಾವು ಮಾಡ್ತೀವಿ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ನಾನ್ ಚಿಕ್ಕಂದಿಂದ ಇಲ್ಲೇ ಬೆಳೆದು ದೊಡ್ಡವಳಾಗಿದ್ರು ಸಹ ಇದುವರೆಗೂ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ವಿಜಯ್, ನಡೀರಿ, ಮೊದಲು ಈ ಸ್ಥಳದಿಂದ ಎಲ್ಲಿಗಾದ್ರೂ ದೂರ ಹೊರಟೋಗೋಣ. ದುಡುಕ್ಬೇಡ ಸರೋಜಾ, ನಾನ್ ನಿಮ್ಮನ್ನ ಭದ್ರವಾದ ಸ್ಥಳ ಕರ್ಕೊಂಡು ಹೋಗ್ತೀನಿ. ಬನ್ನಿ ವಿಜಯ್. ಸರೋಜಾ, ಬಾಸ್, ನಾ ಹುಡುಕ್ತಾ ಇರೋ ಇನ್ಸ್ಪೆಕ್ಟರ್ ವಿಜಯ್ ಸರೋಜನ್ ಕಟ್ಟಾಗಿರೋ ಕಾಳಿ ಗುಹೆಲಿದ್ದಾನೆ. ರಶ್ಮಿ ಸರೋಜಾ ಇಬ್ರು ಅಕ್ಕಂಗಿರು ಅಂತ ಗೊತ್ತಾಗೋಯ್ತು. ನಿಮ್ಮನ್ನು ಮುಗಿಸೋದಕ್ಕೆ ರಶ್ಮಿ ವಿಜಯ್ ಜೊತೆನಲ್ಲಿ ಬರ್ತಿದ್ದಾಳೆ. ಬ್ಲೇಡಿ ಬಿಚ್, ನನ್ನನ್ನೇ ಮುಗಿಸೋವರೆಗೂ ಬಂದ ಅವಳು. ಹಾವಿಗೆ ಹಾಲೆರೆದ್ರೆ ಅದರ ವಿಷ ಹೋಗುತ್ತೇನು? ಆಲ್ ರೈಟ್, ಅವಳ ಹಲ್ ಕಿತ್ತು ಹದ್ದುಗಳಿಗೆ ಹಾಕ್ತೀನಿ. ನಮ್ ಗ್ಯಾಂಗ್ನವ್ರು ಬರ್ತಿದ್ದಾರೆ. ಬೇಗ ಬಾಂಬ್ ಹಾಕಿ.
ಯಾರು ಅಂತ ಹೇಳ್ಬೇಕಾ? ನಾನೇ ಶ್ರೀಮತಿ ಶಿವಪ್ರಸಾದ್ ರಾವ್. ಅಷ್ಟೇ ಅಲ್ಲ, ಈ ಹಸಿರು ಬಟ್ಟದಲ್ಲಿರೋ ಡಕಾಯಿತರಿಗೆಲ್ಲ ನಾನೇ ಬಾಸ್, ಐ ಮೀನ್ ಸುಪ್ರೀಂ. ನಾನು ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಅದಕ್ಕೊಂದು ದೊಡ್ಡ ಕಾರಣ ಇದೆ. ನಾನು ನಿಮ್ ತಂದೆ ಜಡ್ಜ್ ವಾಸುದೇವರಾವ್ ಇಬ್ರು ಕಾಲೇಜ್ ಕ್ಲಾಸ್ಮೇಟ್ಸ್. ಅವನು ನನ್ನ ಪ್ರೀತಿಸಿ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ನಿಶ್ಚಿತಾರ್ಥ ಕೂಡ ಮಾಡ್ಕೊಂಡ. ಆದ್ರೆ ಅಷ್ಟ್ರಲ್ಲಿ ನಮ್ ತಂದೆ ಅದ್ಯಾವುದೋ ಕೊಲೆ ಕೆಲಸ ಸಂಬಂಧಪಟ್ಟಿದ್ದಾರೆ ಅಂತ ತಿಳಿದು ಕೊಲೆಗಾರನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಅವನ ವಂಶಕ್ಕೆ ಕಳಂಕ ಬರುತ್ತೆ ಅಂತ ಹೇಳಿ ನನ್ನ ನಿರಾಕರಿಸಿದ. ನನ್ನ ಮದುವೆ ಮಾಡ್ಕೊಳ್ಳದೆ ಅಪಮಾನ ಮಾಡ್ದ. ತಂದೆ ಮಾಡಿದ ಅಪರಾಧಕ್ಕಾಗಿ ಮಗಳಿಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಅವನ್ ಕಾಲಕ್ಕೆ ಬಿದ್ದು ಅದೆಷ್ಟೋ ಬೇಡ್ಕೊಂಡೆ. ಆದ್ರೂ ಆ ಕಟ್ಟಿಗನ ಮನಸ್ಸು ಕರಗಲೇ ಇಲ್ಲ. ಕೊಲೆಗಾರ ವಂಶದಲ್ಲಿ ಕೊಲೆಗಾರರೇ ಹುಟ್ಟುತ್ತಾರೆ, ಜಡ್ಜ್ ವಂಶದಲ್ಲಿ ಜಡ್ಜ್ ಪರಂಪರೆನೇ ಹುಟ್ಟುತ್ತೆ ಅನ್ನೋ ಮೂಢನಂಬಿಕೆನ ಸುಳ್ಳು ಮಾಡ್ಬೇಕು ಅಂತ ಹೇಳಿ ಅವನ್ ವಂಶದಲ್ಲೇ ಒಬ್ಬ ಕೊಲೆಗಾರನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟೆ. ಅದಕ್ಕೆ ಒಬ್ಬ ದೊಡ್ಡ ಡಕಾಯಿತನ್ ಮದುವೆ ಮಾಡ್ಕೊಂಡು ನಿಮ್ ಅಪ್ಪನ್ನ ಕೊಲೆ ಮಾಡಿಸ್ದೆ. ಅವನ್ ಜಡ್ಜ್ ವಂಶದಲ್ಲಿ ಹುಟ್ಟಿದ ನಿಮ್ ಅಕ್ಕನ್ನ ಕದ್ಕೊಂಡ್ ಬಂದು ಒಬ್ಬ ದೊಡ್ಡ ಡಕಾಯಿತಿಯನ್ನಾಗಿ ಮಾಡಿ ನಿಮ್ಮ ಅಪ್ಪನ ನಂಬಿಕೆಯನ್ನ ಸುಳ್ಳು ಮಾಡಿ ಅಂತ ಅವನ ವಂಶನ ನಿಶೇಷವಾಗಿ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕೆ ಮೊದಲು ನಿನ್ನನ್ನು ಮುಗಿಸಿ ಆಮೇಲೆ ಬೇರೆಯವ್ರನ್ನ ಮುಗಿಸಿ. ರಶ್ಮಿ, 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 ರಶ್ಮಿ. ಕುಮಾರ್, ಈಗ ನೀವು ಹೇಳೋದು ಏನಾದ್ರೂ ಇದೆಯಾ? ಯುವರ್ ಆನರ್, ನಾನು ಅವತ್ತು ಹೇಳಿದ್ದು ನಿಜ, ಇವತ್ತು ಹೇಳ್ತಾ ಇರೋದು ನಿಜ. ನಾನು ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡಿರೋ ಪೊಲೀಸ್ ಆಫೀಸರ್. ನನ್ನ ಶ್ರದ್ಧೆಗೆ, ಕರ್ತವ್ಯ ನಿಷ್ಠೆಗೆ ನಂಗೇನ್ ಸಿಕ್ತು? ಕೊಲೆಗಾರ ಅನ್ನೋ ಬಿರುದು, ಕೈಗೆ ಬೇಡಿ. ನಾನು ಮಾಡಿದ್ದು ಒಂದೇ ತಪ್ಪು. ಉದ್ಯೋಗದಿಂದ ಹೊರಗೆ ಹಾಕಿದ್ರು ಹೆದರಿ ಮೂಲೆ ಸೇರದೆ ನಿಜವಾದ ಅಪರಾಧಗಳನ್ನ ಕಂಡುಹಿಡಿಯೋಕ್ಕೋಸ್ಕರ ತಪ್ಪಿಸ್ಕೊಂಡಿತ್ತು. ಈ ಒಂದು ಹೋರಾಟದಲ್ಲಿ ನಾನು ಹೆತ್ತ ಅಪ್ಪ ಅಮ್ಮನ್ನ ಬಲಿ ಕೊಟ್ಟೆ, ಓಡ ಹುಟ್ಟಿದ ತಂಗಿನ ಕಳ್ಕೊಂಡೆ. ನಿಂತಲ್ಲಿ ನಿಲ್ದೆ, ಅನ್ನ ನೀರಿಲ್ದೆ, ಕಲ್ಲು ಮುಳ್ಳು ತುಡಿತಾ ಕಾಡು ಮೇಡಲ್ಲ ಅಲ್ದೆ. ಯುವರ್ ಆನರ್, ಅವತ್ತು ನಿಮ್ಮ ಕಾನೂನು ನನ್ನ ಅಪರಾಧಿ ಅಂತು. ಇವತ್ತು ಅದೇ ಕಾನೂನು ನಿಜವಾದ ದೇಶದ್ರೋಹಿನ ಅಪರಾಧಿ ಅಂತಿದೆ. ಕೇವಲ ಸಾಕ್ಷಿಗಳ ಮಾತಿನ ಸಹಾಯದಿಂದ ದಂಡನೆ ವಿಧಿಸೋ ಈ ಕಾನೂನಿಗೆ ಶಿಕ್ಷೆ ಕೊಡೋ ಶಕ್ತಿ ಇದೆಯಾ ಹೊರತು ನಾನು ಕಳ್ಕೊಂಡ ಅಪ್ಪ ಅಮ್ಮನ ಕೊಡೋ ಶಕ್ತಿ ಇದೆಯಾ? ಇಲ್ಲ. ಸತ್ತ ನನ್ನ ತಂಗಿನ ಬದುಕಿಸೋ ಶಕ್ತಿ ಇದೆಯಾ? ಇಲ್ಲ. ಯುವರ್ ಆನರ್, ನೀವು ನ್ಯಾಯಮೂರ್ತಿಗಳು, ತಿಳಿದವರು. ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ನಾನು ಏನ್ ಹೇಳೋಕ್ಕೂ ಇಷ್ಟಪಡೋದಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ನ್ಯಾಯದೇವತೆ ಕಣ್ಣು ಮುಚ್ಚಿಲ್ಲ.
ನಿರಪರಾಧಿಗಳಿಗೆ ಯಾವತ್ತಿಗೂ ದಂಡನೆ ಆಗೋಲ್ಲ. For more updates, like, comment, subscribe to our channel.